ಇದನ್ನ ನೇರವಾಗಿ ವಿದ್ಯಾರ್ಥಿಗಳು ಸಹಿ ಮಾಡಿ ಒಂದು ಸಿಗ್ನೇಚರ್ ಕ್ಯಾಂಪೇನ್, ಸಹಿ ಸಂಗ್ರಹ ಅಭಿಯಾನವನ್ನ ಮಾಡಿ ಇದನ್ನ ನಾವು ನೀಡುವಂತದ್ದು ಈ ದೇಶದ ಪ್ರಧಾನಮಂತ್ರಿ. ಇನ್ವೆಸ್ಟಿಗೇಷನ್ ಇಂಟು ದ ನೀಟ್ ಪೇಪರ್ ಲೀಕ್ ಅಂಡ್ ಮೇಕ್ ಆಲ್ findings public. Immediate accountability measures including seeking the resignation of Honorable Minister of Education to prevent and address this serious breach of examination system. ಅಂದ್ರೆ ನಾವು ದೇಶದ ಒಳಗಡೆ ಆತಂಕವಾದಿಗಳಿದ್ದಾರೆ, ಯಾರು ಈ ಪೇಪರ್ ಲೀಕ್ ಮಾಡ್ತಾ ಇದ್ದಾರೆ ಇವರು ಆತಂಕವಾದಿಗಳು. ಲೋಕಸಭೆಯ ವಿಪಕ್ಷ ನಾಯಕರು, ನಮ್ಮ ಕಾಂಗ್ರೆಸ್ ಪಕ್ಷದ ಅಗ್ರ ನಾಯಕರು ಕೂಡ ಆಗಿರುವಂತಹ ಶ್ರೀ ರಾಹುಲ್ ಗಾಂಧೀಜಿ ಅವರು ಚಾತ್ರೋಂ ಕಿ ಗೂಂಜ್ ಎನ್ನುವಂತಹ ಒಂದು ಕಾರ್ಯಕ್ರಮವನ್ನ ದೇಶಾದ್ಯಂತ ಹಮ್ಮಿಕೊಳ್ತಾ ಇದ್ದಾರೆ. ಮುಖ್ಯವಾಗಿ NSUI ಹಾಗೇನೆ ಯೂತ್ ಕಾಂಗ್ರೆಸ್ ಸಂಘಟನೆಯವರು ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮಕ್ಕೆ ನಾವು ಇವತ್ತು ತಮ್ಮೆಲ್ಲರ ಮುಖಾಂತರ ಚಾಲನೆಯನ್ನು ನೀಡ್ತಾ ಇದ್ದೇವೆ. ಚಾತ್ರೋಂ ಕಿ ಗೂಂಜ್ ಅಂದ್ರೆ ಏನು? ಚಾತ್ರೋಂ ಕಿ ಗೂಂಜ್ ಅಂದ್ರೆ ವಿದ್ಯಾರ್ಥಿಗಳ ಧ್ವನಿ. ಸೊ ಈ ಕಾರ್ಯಕ್ರಮವನ್ನು ಮಾಡುವಂತಹ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ ನಮ್ಮ ದೇಶದಲ್ಲಿ ಈ ವಿದ್ಯಾರ್ಥಿಗಳು ಕಾಲೇಜ್ಗಳಿಗೆ ತೆರಳ್ತಾ ಇದ್ದಾರೆ, ಅಲ್ಲಿ ಆಗುವಂತಹ ಸಮಸ್ಯೆಗಳು, ಪರೀಕ್ಷಾ ವಿಭಾಗದಲ್ಲಿ ಯಾವ ರೀತಿ ಅಕ್ರಮಗಳು ನಡೀತಾ ಇದೆ, NTA ಇದರಲ್ಲಿ ಎಷ್ಟು ಪೇಪರ್ಗಳು ಲೀಕ್ ಆಗಿರೋದು, ಇತ್ತೀಚಿನ ನೀಟ್ ಎಕ್ಸಾಮ್ ನ ಕೂಡ ನಾವು ನೋಡಿದ್ದೇವೆ, ಎಷ್ಟು ಮಂದಿ ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಹೇಗೆ ಆಗುತ್ತೆ ಹೇಳಿದ್ರೆ, ಈ ದೇಶದಲ್ಲಿ ಒಂದು ಶಿಕ್ಷಣ ಇಲಾಖೆ ಇದೆಯಾ ಇಲ್ಲವೋ ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಸೊ ಇದರ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಏನು ಅಭಿಪ್ರಾಯ ಇದೆ ಅದನ್ನು ಸಂಗ್ರಹ ಮಾಡಿ ಈ ದೇಶದ ಪ್ರಧಾನ ಮಂತ್ರಿಗೆ ತಿಳಿಸುವಂತಹ ಕೆಲಸವನ್ನ ಮಾಡುವಂಥದ್ದು ಈ ವಿದ್ಯಾರ್ಥಿಗಳ ಧ್ವನಿ ಚಾತ್ರೋಂ ಕಿ ಗೂಂಜ್. ಮೊದಲನೇದಾಗಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಿವೆ. ಈ 8 ವಿಧಾನಸಭಾ ಕ್ಷೇತ್ರಗಳಿಗೆ ಪ್ರತಿ ಅಸೆಂಬ್ಲಿ ಪ್ರೆಸಿಡೆಂಟ್ಗಳು ಜೊತೆಗೆ ಉಸ್ತುವಾರಿಗಳು ತೆರಳಿ ಕ್ಯಾಂಪಸ್ ಗಳಲ್ಲಿ ಈ ಒಂದು ಪತ್ರ ಏನನ್ನ ಕೈಯಲ್ಲಿದೆ ತಮಗೆ ನೀಡ್ತೇವೆ. ಇದನ್ನ ನೇರವಾಗಿ ವಿದ್ಯಾರ್ಥಿಗಳು ಸಹಿ ಮಾಡಿ ಒಂದು ಸಿಗ್ನೇಚರ್ ಕ್ಯಾಂಪೇನ್, ಸಹಿ ಸಂಗ್ರಹ ಅಭಿಯಾನವನ್ನ ಮಾಡಿ ಇದನ್ನ ನಾವು ನೀಡುವಂತದ್ದು ಈ ದೇಶದ ಪ್ರಧಾನಮಂತ್ರಿಯವರಿಗೆ. ಇದರಲ್ಲಿ 2ನೇ ಬೇಡಿಕೆ. ಮೊದಲನೆಯದು ಕಂಡಕ್ಟ್ ಅ ಟ್ರಾನ್ಸ್ಪರೆಂಟ್ ಅಂಡ್ ಇಂಪಾರ್ಷಿಯಲ್ ಇನ್ವೆಸ್ಟಿಗೇಷನ್ ಇಂಟು ದ ನೀಟ್ ಪೇಪರ್ ಲೀಕ್ ಅಂಡ್ ಮೇಕ್ ಆಲ್ ಫೈಂಡಿಂಗ್ಸ್ ಪಬ್ಲಿಕ್. ನಂಬರ್ 2, ಟೇಕ್ ಇಮಿಡಿಯೇಟ್ ಅಕೌಂಟಬಿಲಿಟಿ measures including seeking the resignation of Honorable Minister of Education Shri Dharmendra Pradhan ji for failing to prevent and address this serious breach of examination system. ಇವಾಗ ನಾವು ಮೊನ್ನೆ ಎಕ್ಸಾಮ್ ಅನ್ನ ಮಾಡ್ತಾ ಇದ್ದೇವೆ ನೀಟ್ ಅನ್ನ, ಅದರಲ್ಲಿ ಈ ದೇಶದ ವಾಯುಸೇನೆಯ ವಿಮಾನಗಳಲ್ಲಿ ಪೇಪರ್ ಅನ್ನು ಕೊಟ್ಟಿದ್ದಾರೆ. ಅಂದ್ರೆ ನಾವು ದೇಶದ ಒಳಗಡೆ ಆತಂಕವಾದಿಗಳಿದ್ದಾರೆ, ಯಾರು ಈ ಪೇಪರ್ ಲೀಕ್ ಮಾಡ್ತಾ ಇದ್ದಾರೆ ಇವರು ಆತಂಕವಾದಿಗಳು. ಪೇಪರ್ ನೀಟ್ ಲೀಕ್ ಮಾಡಿ ಎಷ್ಟು ಮಂದಿ ಸ್ಟೂಡೆಂಟ್ಸ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಇದರ ಬಗ್ಗೆ ಏನು ಪರಿಹಾರವನ್ನು ಸರ್ಕಾರ ನೀಡ್ತಾ ಇದೆ? ಕೇಂದ್ರ ಸರ್ಕಾರ ಇದರ ಬಗ್ಗೆ ಮಾತನಾಡಬೇಕು. ಸೊ ಈಗ ಇದಕ್ಕೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡುವ ತನಕ ಈ ಹೋರಾಟ ನಡೀಲಿಕ್ಕಿದೆ. ಚಾತ್ರೋಂ ಕಿ ಗೂಂಜ್ ದೇಶಾದ್ಯಂತ ಈ ಜುಲೈ ತಿಂಗಳು ನಡೆಯುತ್ತೆ. ಜೊತೆಗೆ ಆಗಸ್ಟ್ ಮೊದಲನೇ ವಾರದಲ್ಲಿ ನಾವೆಲ್ಲರೂ ಕೂಡ ದೆಹಲಿಗೆ ತೆರಳ್ತಾ ಇದ್ದೇವೆ. ದೆಹಲಿಗೆ ತೆರಳಿ ಸಂಸತ್ ಚಲೋ ಅನ್ನುವಂಥ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದೇವೆ. ಈ ಸಂಸತ್ ಚಲೋ ಕಾರ್ಯಕ್ರಮ ಆಗಸ್ಟ್ ಮೊದಲನೇ ವಾರದಲ್ಲಿ ದೆಹಲಿಯಲ್ಲಿ ನಡೀತಾ ಇದೆ. ಸೊ NSUI ಸಂಘಟನೆ ದೇಶವ್ಯಾಪ್ತಿಯಿಂದ ಎಲ್ಲ ವಿದ್ಯಾರ್ಥಿ ನಾಯಕರು ಜೊತೆಯಾಗಿ ಸೇರ್ಕೊಂಡು ದೆಹಲಿಗೆ ತೆರಳಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಒತ್ತಾಯವನ್ನು ಮಾಡ್ತೇವೆ. ಜೊತೆಗೆ ಚಾತ್ರೋಂ ಕಿ ಗೂಂಜ್ ಬಗ್ಗೆ ಒಂದು QR ಕೋಡ್ ಅನ್ನ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಈ ಒಂದು ಪೋಸ್ಟರ್ ಅಲ್ಲಿ. ಸೊ ದಿಸ್ ಇಸ್ ಅ ಹೆಲ್ಪ್ ಲೈನ್. ಈ QR ಕೋಡ್ ಅನ್ನ ಮಕ್ಕಳು ಸ್ಕ್ಯಾನ್ ಮಾಡಿ ಸೊ ಏನು ಸಮಸ್ಯೆಗಳು ಅವರ ಕ್ಯಾಂಪಸ್ ನಲ್ಲಿ ಆಗ್ತಾ ಇದೆ ಅದರ ಬಗ್ಗೆ ಕೂಡ ಅವರು ನೇರವಾಗಿ NSUI ಸಂಘಟನೆಯನ್ನ ಸಂಪರ್ಕಿಸಬಹುದು. ಜೊತೆಗೆ ಇದಕ್ಕೆ ಒಂದು ಹೆಲ್ಪ್ ಡೆಸ್ಕ್ ಅನ್ನ ನಮ್ಮ ಕೇಂದ್ರ ಸೆಂಟ್ರಲ್ ಟೀಮ್ ಇಂದ ಆಗಿದೆ, ರಾಜ್ಯದ ಸಮಿತಿಯಿಂದ ಒಂದು QR ಕೋಡ್ ನ ಒಂದು ನಂಬರ್ ಕೂಡ ಕೊಟ್ಟಿದ್ದಾರೆ. ಒಂದು ಹೆಲ್ಪ್ ಡೆಸ್ಕ್ ಅನ್ನ ಮಾಡಿರುವಂತದ್ದು. ಆ ಹೆಲ್ಪ್ ಡೆಸ್ಕ್ ನಲ್ಲಿ ತಾವು ವಿದ್ಯಾರ್ಥಿಗಳ ಧ್ವನಿಯಾಗಿ ಏನಾದ್ರು ಸಮಸ್ಯೆಗಳಿದ್ರೆ ತಾವು ವಿದ್ಯಾರ್ಥಿಗಳು ನೇರವಾಗಿ ಬಂದು QR ಕೋಡ್ ಸ್ಕ್ಯಾನ್ ಮಾಡಬಹುದು. ಪ್ರತಿಯೊಂದು ಕರೆಗೂ ಪ್ರತಿಯೊಂದು ಮೆಸೇಜ್ಗೂ ಕೂಡ ತಕ್ಷಣಕ್ಕೆ ರಿಪ್ಲೈ ಮಾಡುವಂತಹ ಒಂದು ತಂಡವನ್ನು ಕೂಡ ರೆಡಿ ಮಾಡಿದ್ದಾರೆ ಈ QR ಕೋಡ್ ಮುಖಾಂತರ. ಇದು ರಾಹುಲ್ ಗಾಂಧಿ ಅವರ ಒಂದು ಪ್ರಯತ್ನ. ಈ ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನ ಸರಿ ಮಾಡಬೇಕು ಅನ್ನುವಂಥ ಒಂದು ದಿಟ್ಟ ಹೆಜ್ಜೆಗೆ ಅವ್ರು ಕೈ ಹಾಕ್ತಾ ಇದ್ದಾರೆ. ಇದಕ್ಕೆ NSUI ಸಂಘಟನಾ ಯುವ ಕಾಂಗ್ರೆಸ್ ಜೊತೆಯಾಗಿ ಸೇರಿ ಇದನ್ನು ಯಶಸ್ವಿಗೊಳಿಸಿ ಅಂತ ಭರವಸೆ ಇದೆ. ಮಂಗಳೂರು ವಿಶ್ವವಿದ್ಯಾಲಯದ ಕೆಲವು ಸ್ಟೂಡೆಂಟ್ಸ್ ನಮ್ಮ ಬಳಿ ಬಂದು ಭೇಟಿ ಮಾಡ್ತಾರೆ. ಅವರೊಂದು ಸಮಸ್ಯೆಯನ್ನು ಹೇಳ್ಕೊಡ್ತಾ ಇದ್ದಾರೆ. ಏನಂತ ಹೇಳಿದ್ರೆ,
ಹಂಪನಕಟ್ಟೆಯಲ್ಲಿರುವಂತಹ ಮಂಗಳೂರು ವಿಶ್ವವಿದ್ಯಾಲಯ ಕ್ಯಾಂಪಸ್ ನಲ್ಲಿ MCOM ಎಂಬ ಒಂದು ಕೋರ್ಸ್ ಅನ್ನ ಈ ಪ್ರಸ್ತುತ ವರ್ಷದಿಂದ ರದ್ದು ಮಾಡ್ತಾ ಇದೆ. ಕಾಸರಗೋಡು, ಉಪ್ಪಳ ಭಾಗದಿಂದ ಟ್ರೈನ್ ನಲ್ಲಿ ಬರುವಂತಹ ವಿದ್ಯಾರ್ಥಿಗಳು ಮಂಗಳೂರು ಸೆಂಟ್ರಲ್ ಅಲ್ಲಿ ಇಳ್ಕೊಂಡು ನಡ್ಕೊಂಡು ಹಂಪನಕಟ್ಟೆ ಕ್ಯಾಂಪಸ್ಗೆ ಬರ್ತಾರೆ. ಜೊತೆಗೆ ಸುರತ್ಕಲ್ ಭಾಗದಿಂದ, ಮುಲ್ಕಿ ಭಾಗದಿಂದ, ಕಿನಿಗಳು ಎಲ್ಲರೂ ಕೂಡ ಮಂಗಳೂರು ನಗರ ಹತ್ರ ಆಗ್ತದೆ. ಮಂಗಳೂರು ನಗರಕ್ಕೆ ಬಸ್ ಪಾಸ್ ಉಚಿತವಾಗಿದೆ. ಸೊ ಎಲ್ಲರೂ ಕೂಡ ಇಲ್ಲಿಗೆ ಬಸ್ ನಲ್ಲಿ ಬಂದು ಕಲಿಯುವಂಥದ್ದು. ಈಗ ಏಕಾಏಕಿ ನೀವು MCOM ಅನ್ನು ರದ್ದು ಮಾಡಿ ಕೊಣಾಜೆಗೆ ಹೋಗ್ಬೇಕಂತ ಹೇಳಿದ್ರೆ ಅದು ಬಹಳ ಕಷ್ಟ ಆಗ್ತದೆ. ಕೆಲವು ಕೋರ್ಸ್ಗಳನ್ನು ರದ್ದು ಮಾಡ್ತಾ ಇದ್ದೀರಿ, ಅದಕ್ಕೆ ಅರ್ಥ ಆಗ್ತದೆ ನಮ್ಗೆ, ಯಾಕಂತ ಹೇಳಿದ್ರೆ ದಾಖಲಾತಿಗಳಿಲ್ಲ ಅಂತ ಹೇಳಿ. ಅದೇ MCOM ಕೋರ್ಸ್ ಅಲ್ಲಿ ದಾಖಲಾತಿ ಇದೆ, ಆದ್ರೂ ಕೂಡ ಯಾಕೆ ನೀವು ರದ್ದು ಮಾಡ್ತಾ ಇದ್ದೀರಾ? VC ನಾವು ನೇರವಾಗಿ ಪ್ರಶ್ನೆ ಮಾಡ್ತೇವೆ. ಜೊತೆಗೆ ಇದರ ನಂತರ ನಾವು VC ಒಂದು ಮನವಿಯನ್ನ ಮಾಡ್ತೇವೆ. ಜೊತೆಗೆ ಸರ್ಕಾರಕ್ಕೂ ಕೂಡ ಮನವಿ ಮಾಡ್ತೇವೆ, ದಯವಿಟ್ಟು MCOM ಕೋರ್ಸ್ ಅನ್ನ ಕಂಟಿನ್ಯೂ ಮಾಡಬೇಕು. ಬಹಳಷ್ಟು ವಿದ್ಯಾರ್ಥಿಗಳು ನಮ್ಮ ಮನೆ ಬಂದು ಕಷ್ಟವನ್ನು ಹೇಳ್ಕೊಡ್ತಾ ಇದ್ದಾರೆ. ಇಷ್ಟು ವರ್ಷಗಳಿಂದ ಒಳ್ಳೆ ರೀತಿಯಲ್ಲಿ ಮಂಗಳೂರಿನಲ್ಲಿ ನಡೀತಾ ಇತ್ತು. ಈಗ ನೀವು ಯಾರ ಲಾಬಿಗೆ ಇದನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದೀರಾ? ಇದರ ಹಿಂದಗಡೆ ಪ್ರೈವೇಟ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅವರದ್ದೇನಾದ್ರೂ ಕೈವಾಡ ಇದೆಯಾ? ನಮ್ಗೆ ಕೆಲವು ಶಿಕ್ಷಕರು ಯಾರಾದ್ರೂ ಅವ್ರು ಹೇಳ್ತಾರೆ, ಕೆಲವು ಪ್ರೈವೇಟ್ ಶಿಕ್ಷಣ ಸಂಸ್ಥೆಗಳ ಲಾಬಿ ಇದ್ರ ಹಿಂದೆ ಇದೆ. ವಿದ್ಯಾರ್ಥಿಗಳು ಕೂಡ ಹೆದರುವುದಿಲ್ಲ. ವಿದ್ಯಾರ್ಥಿಗಳ ಜೊತೆ NSS ಸಂಘಟನೆ ಇದೆ. ನಾಳೆ ಏನಾದ್ರೂ ಯೂನಿವರ್ಸಿಟಿಗೆ ಪ್ರತಿಭಟನೆ ಮಾಡಿ ಮುತ್ತಿಗೆ ಹಾಕ್ಬೇಕಾದ ಪರಿಸ್ಥಿತಿ ಬಂದರೂ ಕೂಡ ನಾವು ಮಾಡೇ ಮಾಡ್ತೇವೆ. ಯಾಕಂತ ಹೇಳಿದ್ರೆ ನಾವು ವಿದ್ಯಾರ್ಥಿಗಳ ಪರವಾಗಿದ್ದೇವೆ. ಮೊದಲಿಗೆ ನಾವು VC ಅವರಿಗೆ ಮನವಿ ಮಾಡ್ತೇವೆ, ನಂತರ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ತೇವೆ. ಮನವಿಗೆ ಸ್ಪಂದಿಸದೆ MCOM ಅನ್ನು ರದ್ದು ಮಾಡಿದೆ ಅದಲ್ಲಿ NSY ಸಂಘಟನೆ ಹೋರಾಟವನ್ನ ಮಾಡ್ತದೆ. ಮಾತನ್ನ ಹೇಳಿಕ್ಕೆ ಇಷ್ಟಪಡ್ತೇವೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.